ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಾಕೆ ಅಂಗೈಯಗಳ ಜಾಗ ಸಾಕು ಹಾಯಾಗಿರಕೆ ಹಾಯಾಗಿರಕೆ. ಏಲೆ ಈ ಹುಡುಗ ಈ ಹಾಡು ಹೇಳ್ಕೊಂಡು ಕೂಗಣೈತೆ. ನಾನು ಏನು ಹೇಳ್ದೆ ಈ ಹುಡುಗ ಮಾಡ್ತಿರೋದೇನ? ಏ ಪಾಪ ಏನಜ್ಜಿ ನಿನಗೆ ಯಾರ್ದನ ಅಂದ್ರೆ ಒಟ್ಟು ಭಯಭಕ್ತಿ ಐತೆ ನಿನಗೆ? ಯಾವಾಗಲೂ ಹಾಡು ಹೇಳ್ಕೊಂಡು ಕುಕಮದು, ಇಲ್ಲಾಂದ್ರೆ ತಂಟ್ಲು ಮಾಡ್ಕೊಂಡು ಓಡಾಡೋದು, ನಾವು ಹಂಗಂದ ಇವ್ರು ಹಿಂಗಂದ್ರ ಅಂತ ಹೇಳ್ಕೊಂಡು ಓಡಾಡೋದು, ಬರೀ ಇದೇ ಆತ್ ನಿಂದು ಯಾವಾಗ್ಲೂ. ನಾನು ಏನು ಹೇಳ್ದೆ ನೀನೇನು ಮಾಡ್ತಿದ್ಯಾ? ಹಾಂ ಯಾಕಜ್ಜಿ ನಾನೇನು ಮಾಡಿದೆ? ಇದು ಒಳ್ಳೆ ಚೆನ್ನಾಗತ್ತೆ, ಈಟಿಡಕ್ಕೂ ಬೈತಮ್ಮ ನೀನಂತನು. ನೋಡಜ್ಜಿ ಅಷ್ಟೇ, ನೀನು ಬೈದ್ರೆ ನಾನು ಹಿಂಗೆ ಓಡೋಗ್ಬಿಡ್ತೀನಿ ಅಷ್ಟೇ. ಅಲ್ವಲ್ಲ ಮನ್ಗೆಟ್ಟನಿ, ನಿನಗೆ ಎಷ್ಟು ಬೈದ್ರು ಅಷ್ಟೇ. ನನಗೇನು ಹೇಳಿದ್ದೇಳು? ಎಂಜರಪ್ಪನ ಜಾತ್ರೆ ಕಣ, ತೋಟದಾಗೆಲ್ಲ ಒಂದೊಂದು ಹೂವೇ, ಯಾರನ್ನ ಬಂದು ಕಿತ್ಕೊಂಡು ಹೋಗ್ತಾರೆ, ನಮಗಿಲ್ದಂಗೆ ಆಗ್ತವೆ. ಹೋಗಿ ಅಲ್ಲಿ ಕಡೆಗೆ ಹೋಗೋಣ, ಹಂಗೆ ಅಡ್ಡಾಡ್ಕೊಂಡು ಬಾ ಅಂತ ಹೇಳಿ ನಿನಗೆ? ಏನು ಕಿವೇಕೆ ಏನೋ ನತ್ತಿಗೆ ತಿಕ್ಕೊಂಡಿದ್ಯೇನು? ಅಜ್ಜಿ ನೀ ನನ್ನ ಬೈಬೇಡ ಕಣಜ್ಜಿ, ಬೈದ್ರೆ ನೋಡಷ್ಟೇ, ಮರ್ತೋಗಿದ್ದೆ. ಮರಿತ್ಯಪ್ಪ ಮರಿತ್ಯ, 80 ವರ್ಷದ ಮುದ್ಕ ನೀನು, ಅದಕ್ಕೆ ಮರಿದಲ್ಲ ಏನು ಮಾಡ್ತೀಯಳು? ಅಮ್ಮ ತಾಯಿ ಸುಮ್ಮನೆ ಇರು, ಏನು ಬೈದಿದ್ದು ಬೈದಿದ್ದೆ, ಇವಾಗ ಏನು ಹೋಗಿ ಕಾವಲು ಕಾಯ್ಬೇಕು ತಾನೆ, ಹೋಗ್ತೀನಿ ಬಿಡು. ಯಾರನ ಬಂದ್ರೆ ಏನಲ್ಲ, ನೀನು ಇಷ್ಟೊತ್ತು ನನ್ನ ಬೈದಿದ್ಯಲ್ಲ, ಆ ಸಿಟ್ಟೆಲ್ಲ ಅವ್ರ ಮೇಲೆ ತೋರಿಸ್ಕೊಂಡ್ಬಿಡ್ತೀನಿ. ನನಗಂತೂ ಹೋಗತ್ತ ನಿಂತ ಬೈಸ್ಕೊಂಡು ಸಾಕಾಗೈತತ್ತ. ಇವಾಗ ಹೋಗ್ತೀನಿ ಹೇಳು. ಇವಜ್ಜಿ ಹೆಂಗೆ ಬೈತೈತಿ ಈ ಚಿಟುಕ್ಕನು? ಏನೋ ಬಣಿಕೊಂಡು ಹೋಗ್ತಿರೋದು? ಏನಿಲ್ಲ ಹೇಳಮ್ಮ ತಾಯಿ, ನಮ್ಮಮ್ಮ ಹೇಳೋಣ ಈ ಹುಡುಗಂಗೆ. ಯಾತನ ಹೇಳಿದೆ ಮಾಡೋದೇ ಇಲ್ಲ, ಅದು ಇನ್ಯಾರನ ಹೇಳಲಿ ಕುಣ್ಕೊಂಡು ಹೋಗ್ತೈತಿ ಮಾಡಕ್ಕೆ ಕೆಲಸನ. ಇದ್ರದಾಗ ಬಡ್ಕಂಡತ್ತ ಸಾಕಾಯತತ್ತ ಈ ಜನ್ಮ. ಯಾರನ್ನ ಬರೋಷ್ಟೊತ್ತಿಗೆ ಹೋಗಿ ಕಿತ್ಕೊಂಡು ಹೋಗ್ಬೇಕು. ಏನು ಮಾಡೋದು, ಹೂವಿನ ರೇಟು ಜಾಸ್ತಿ ಆಗ್ಬಿಟ್ಟೈತಿ. ಜಾತ್ರೆ ಬೇರೆ, ಅಂಜರಪ್ಪನ ಜಾತ್ರೆ, ಮಾತಾಡ್ಸೋಕ್ಕಾಗಲ್ಲಪ್ಪ. ಒಂದೆರಡು ಕಿತ್ಕೊಂಡು ಹೋಗೋಣ ರಪ್ಪನ. ಯಪ್ಪ ನೋಡ್ದೆ, ನಮ್ಮ ಅಜ್ಜಿ ಹೇಳಿದ್ ಕರೆಕ್ಟು. ಯಾರ್ಯಾರು ಬಂದು ಹೂವು ಕಿತ್ಕೊಂಡು ಹೋದ್ರೆ ಆಲೆ ರಂಗಕಯ್ಯ. ಅಯ್ಯೋ ದೇವ್ರೇ, ಎಂತ ಕೆಲಸ ಮಾಡ್ಕೊಂಡಪ್ಪ ನಾನು. ರಂಗಕಯ್ಯ ಈ ಕಡೆ ತಿರಿ ಕೆಂಚೆ ಇಲ್ವಾ? ಓಹೋ ಚಿಂಟು, ಏನಪ್ಪ ಏನೋ ಸಮಾಚಾರ? ಹಬ್ಬ ಜೋರೆ. ನೀನೇನು ಪ್ಲೇಟ್ ಚೇಂಜ್ ಮಾಡಬೇಡ, ಏನಕ್ಕೆ ಬಂದಿದ್ಯಾ ನಮ್ಮ ಹೊಲ್ದಕ್ಕೆ? ಅದು ಚಿಂಟು, ಸಾರಿಗೆ ಯಾತು ಇರಲಿಲ್ಲ ಕಣ, ಏನನ ಹೂವಿನ ಗಿಡ ಯಾತನ ಸೊಪ್ಪು ಗಿಪ್ಪು ಹುಟ್ಟೈತೆ ನಮ್ಮ ತಂದು ನೋಡ್ಕೊಂಡು ಹೋಗೋಣ ಬಂದೆ ಕಣ ಅಷ್ಟೇ. ಅಮ್ಮಣ್ಣಿ, ನಾನೇನು ಬೆಳಗ್ಗೆ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲಮ್ಮ, ಕಿವಿಗೆ ಹೂವು ಮುಡ್ಕೊಳಕ್ಕೆ. ಆ ಹೂವು ಕದ್ಯಕ್ಕೆ ಬಂದು ಸೊಪ್ಪು ಕಿತ್ಕೊಳಕ್ಕೆ ಬಂದಿದ್ದೆ ಅಂತ ಸುಳ್ಳು ಹೇಳ್ತೀಯ? ಏನು ನನಗೇನು ಕಾಗೆ ಹಾರಿಸ್ಬೇಡ ನೀನು. ಅಲ್ಲ ನಿಮ್ಮ ಹೊಲ್ದಕ್ಕೆ ನಾವು ಹಂಗೆ ಬಂದು ಕಾಲಿಕ್ತೀವಿ. ಯೋಯ್ ಹುಡುಗ, ಒಂದಿಟ್ಟು ರವಟು ನೋಡ್ಕೊಂಡು ಮಾತಾಡು. ದೊಡ್ಡವರು ಚಿಕ್ಕವರಮ್ಮದನ್ನ ನೋಡಿ ಮಾತಾಡು, ಬೆಲೆ ಕೊಡೋದು ಕಲಿ. ಯಾಕ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ, ಜಗಳ ಬಂದವನಿ. ಓಹೋ ಅಳಸ್ಕೊಂಡಿಲ್ಲಿ ನೋಡ್ರಂಗಕ್ಕಯ್ಯ, ನೀನ್ ನೆಟ್ಟು ಮಾತಾಡೋದ್ ಕಲಿ. ಏನ್ ಅಂಬದ್ ನೀನು? ನಮ್ಮ ಹೊಲ್ದಕ್ಕೆ ಬಂದ್ಬಿಟ್ಟು ನಂತಯ್ಯ ಮಾತಾಡ್ತೀಯ? ನಾವೇನು ನಿಮ್ಮ ಹೊಲ್ದಕ್ಕೆ ಬಂದು ಹಂಗೆ ಬರ್ತೀವಿ, ಯಾತನ ಕಿತ್ಕೊಂಡು ಬರ್ತೀವಿ. ನೀನ್ ಮಾತ್ರ ನಿಮ್ಮ ಹೊಲ್ದಾಗ ಯಾರನ್ನ ಒಂದು ಈಡು ಸೊಪ್ಪು ಕೊಯ್ಕೊಂಡು ಜಗಳಕ್ಕೆ ಹೋಗ್ತೀಯ? ನಾವೇನು ಮಾಡ್ಕೊಂಡು ತಿನ್ಮಾರಲ್ವ ಹಂಗೆ ಹಿಂಗೆ ಅಂತಂದು ನಾವೇನು ಹೂವು ನೀನು ಕಿತ್ಕೊಂಡೋಗ್ಲಿವ ಅಮ್ಮ ಬಂದು ಅಂತಂದು ಬೆಳೆಸಿದ್ದೀವಲ್ವೇ ನಾವು? ಹೂನ ಕಿತ್ಕೊಳ್ಳೋಕೆ ಬಂದಿದ್ದು. ಎಂಜರಪ್ಪನ ಜಾತ್ರೆ ಐತೆ, ಒಂದಿಷ್ಟು ಕಿತ್ಕೊಳ್ಳೋಣ ಅಂತ ಬಂದೆ. ಏನ್ ತಪ್ಪು? ಏನೋ ಬಂದ್ಬಿಟ್ಟ ದೊಡ್ಡ ಮನುಷ್ಯನಂಗೆ. ಏನು ಇಷ್ಟೊಂದು ಹೂವೇ, ನಾನೊಂದು ಒಂದಿಷ್ಟು ಎಷ್ಟು ಕಿತ್ಕೊಂಡೋಗ್ಬಿಟ್ರೆ ನಿನ್ಗೆ ಕೊಳ್ಳೆ ಹೋಗ್ಬಿಡ್ತೈತೇನ? ಅಲ್ಲ, ಏನ್ ಧೈರ್ಯವಾಗಿ ಹೇಳ್ತೀಯ ನೋಡು. ನಮ್ಮ ಅಜ್ಜಿಗೆ ಹೇಳ್ತೀನಿ ಇರು, ಬಾಯಿಲಿ ನಿಮ್ಮ ಅಂತ ಕರ್ಕೊಂಬರ್ತೀನಿ. ನಮ್ಮ ಅಜ್ಜಿನ ಸರಿಯಾಗಿ ಬೈಸ್ತೀನಿ. ಓಹೋ ಹೋಗ ಕಂಡೇವ್ರಿ. ನಿಮ್ಮ ಅಜ್ಜಿಗೆ ಏನು ಹೇಳ್ಕೊಂಬವೆ, ಅದಕ್ಕೆ ನಾನು ಎದ್ರಕಂಡು ತತ್ತಿಕ್ಬಿಡ್ತೀನಲ್ವೇ? ಏನು ಗಡ 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 ನಡುತ್ತಾರೆ. ಗುಂಡಜ್ಜಿ ಹೆಸರು ಕೇಳ್ತಿದಂಗೆನೆ. ಇಲ್ಲೋಡು, ಸುಮ್ಮನೆ ಹೋದ್ರೆ ಸರಿಯಾಗೈತಿ. ಏನಿಲ್ಲ ಮತ್ತೀಗ ನಾನೇನಿಲ್ಲ, ಬಾಯಿಗೆ ಬಂದಂಗೆ ಬೈದು ಬಿಡ್ತೀನಿ ಅಷ್ಟೇ. ಇಲ್ಲ ಕಲ್ ತಕೊಂಡು ಎಸ್ಬಿಡ್ತೀನಿ. ಅಮ್ಮಣ್ಣಿ ಯೋಯ್, ಕಲ್ ತಕೊಂಡು ಎಸೆ ತಕ್ಕ ನಾನೇನು ಕಡಲೆ ಬುರ್ಗು ತಿಂತಿರ್ತೀನಿ ಕುಕ್ಕಂಡಿಲ್ಲಿ. ಏನಿಲ್ಲ, ಮಣ್ಕಯ್ಯ ಕುಟ್ಟಿರಿತ್ಲಾಗಿಂದ ಮುಷ್ಣಿ ಕಿತ್ಕೊಂಡೋಗಿರ್ಬೇಕು. ಅಪ್ಪಣ್ಣಿ ಏಟಿದ್ಯಾ, ಏನ್ ಮಾತಾಡ್ತಿಯಲ್ಲ ನೀನು? ಅಲ್ಲ ಲೆಕ್ಕ ಹಾಕ್ರಿ. ನಮ್ಮ ಹೊಲ್ದಾಗೆ ಕಳ್ತನ ಮಾಡಕ್ ಬಂದು ನನ್ಗೇನೆ ಎದುರುಕ ಮಾತಾಡ್ತಿಯಲ್ಲ. ನಿಂದ ಯಾಕ ಜಾಸ್ತಿ ಆಯ್ತು ರಂಗಕಯ್ಯ. ಬಾ ನಮ್ಮ ಅಜ್ಜಿ ಬಂದ್ರೆ ಒಟ್ಟು ಹೇಳ್ತೀನಿ. ಹೂವು ಎಲ್ಲಿಕ್ಕಿದ್ಯಾ ಕಿತ್ತು? ಅಯ್ಯಪ್ಪ
ನೀನು ಅದನ್ನ ಎಂತ 7 ಸೀಮೆ ಕೆಡಿಸ್ತಾನಪ್ಪ ನೀನು. ಅಂತ ಇಂತನಾಗಲ್ಲ ನೀನು. ಯಾರನ್ನ ಹುಡುಗಿನ ಓದ್ಕೊಂಡೇ ಹೋಗ್ತೀಯ ದೊಡ್ಡನಾದ ಮೇಲೆ. ಓಹೋ, ನಿನ್ನ ನಾ ಒಳ್ಳೆ ಅನ್ಕಂಡ್ರೆ ಅಷ್ಟೇ. ನಾನು 7 ಸೀಮೆ ಕೆಡಿಸ್ತಾನಾದ್ರೆ ನೀನು 8 ಸೀಮೆ ಕೆಡಿಸ್ತಾಳೆ ನೀನು. ಆ ಯಾಸಡ್ಕೆ ಬೈಬಾರ್ದು ಅಂತಂದ್ರೆ ಯಾಕೆ ಜಾಸ್ತಿ ಆತು. ಓಹ್ ಯಪ್ಪ ಯಪ್ಪ, ಅದಿನ್ನೆಂತ ನಿನ್ ಬಾಯಿ ಅದನ್ನ ಯಾರು ಇಟ್ಕೊಂಡು ಕಿತ್ತಿದ್ರಪ್ಪ? ಏನು ಹೊಲ್ಸ್ಪಾಯಿ ನಿಂದು. ನಮ್ಮ ಊರಾಗ ಹುಡುಕಣಾದ್ರೆ ನಿನ್ನಂತ ಗಯ್ಯಾಳಿ ಯಾರು ಸಿಗಲ್ಲ ಹೇಳು. ನಿನ್ನ ರಂಗಮ್ಮ ಅಂತಂದು ಹೆಸ್ರಿಗೆ ಬರ್ದಿತ್ತು. ನನಗೆ ನೋಡಿ ಅಷ್ಟೇ ಬಾಯಿ ಬತ್ತೈತೆ. ಆಮೇಲೆ ಏನೋ ಏನೋ ಅಂತ್ಯ, ಏನೋ ಹೇಳೋ. ಏನು ಇಲ್ಲ, ನೀನು ಅದನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ನನ್ನನ್ನ 7 ಸೀಮೆ ಕೆಡಿಸ್ತಾನ ಅಂತ್ಯ. ಅವ್ರ ಮಧ್ಯೆ ಇವ್ರ ಮಧ್ಯೆ ಬರೀ ತಂದಿಕ್ಕಿ ಅವ್ರನ್ನ ಇವ್ರನ್ನ ಜಗಳಂಗ್ ಮಾಡ್ತಿಯಲ್ಲ. ನಾನು ಹಂಗ್ ಮಾಡಿದ್ದೀನಿ. ಒಂದು ಒಳ್ಳೆ ಕೆಲಸ ಮಾಡಿಲ್ಲ ನಿನ್ನ ಯೋಗ್ಯತೆಗೆ. ಏನೋ ನಿಂದು ಯಾವ ಸಡ್ಕೆ ಸುಮ್ಮನಿದ್ರೆ ಸಣ್ಣ ಹುಡುಗ ಅಂತಂದು ತಿಕ್ಕ ಮ್ಯಾಲ ಪೈ ನಿಂದು. ನೋಡ್ರ ರಂಗಕಯ್ಯ, ನನ್ನ ಕೈ ಬಿಡ್ತೀಯ ಇಲ್ವಾ ನೋಡು. ಅಯ್ಯಯ್ಯಮ್ಮ ನೋಡು, ಇವತ್ತು ಹೇಳ್ತೀನಿ, ಯಾರ ಮೇಲೆ ಹೋದಾಗ ನನ್ನ ಮೇಲೆ ಬಂದ್ರೆ ಕೈ ಕಾಲು ಮುರಿದಿಟ್ಬಿಡ್ತೀನಿ ಅಷ್ಟೇ. ಅಲ್ಲ, ಈ ರಂಗ ಕೈಗೆ ಎಷ್ಟಿರ್ಬೇಡ, ನನ್ನನ್ನೇ ಇಟ್ಕೊಂಡು ತಳ್ತೈತಲ್ಲ ಜೋರಾಗಿ. ಏನಾನ ಕಲ್ಗಿಲ್ಲಿದ್ದಿದ್ರೆ ತಲೆಗಿಲ್ಲ ಹೊಡೆದಿದ್ರೆ ಏನ್ ಮಾಡ್ಬೇಕಿತ್ತು? ನಮ್ಮ ಅಜ್ಜಿಗೆ ಹೇಳ್ತೀನಿ. ಆದ್ರೂ ನನ್ನನ್ನು ತಳ್ದಂಗೆ ರಂಗಮ್ಮನ ತಳ್ತೀನಿ. ಅಯ್ಯಯ್ಯಮ್ಮ ಓತಮ್ಮ ನನ್ನ ಸೊಂಟ. ಇನ್ನೊಂದ್ಸಲಿ ನನ್ನ ಸವಾಸಕ್ಕೆ ಬತ್ತಿ ನಮ್ಮ ಹೊಲ್ದಾಗ ಕಾಲಿತ್ತಿ. ಇನ್ನೊಂದ್ಸಲಿ ನನ್ನ ನಂಗೆ ತಳ್ದಲ್ಲ, ನನ್ಗೂ ಹಂಗೆ ನೋವಾಗಿದ್ದು. ಓಹೋ, ನಿನ್ನ ನೋವಾಗ್ತಿದಂಗೆ ನನ್ನ ಸೊಂಟ ಓತಮ್ಮ ಅಂತೆಲ್ಲ. ನಾನು ಮೊದಲೇ ಎಳೆ ಹುಡುಗ, ಏನನ ಕಲ್ಗಿಲ್ಲಿದ್ದು ತಲೆಗಿಲ್ಲ ಹೊಡೆದಾಗಿದ್ರೆ ಏನು ಪಾಡು? ಅಯ್ಯೋ ನನ್ನ ಗಡ್ಡೆ, ನೀನು ನಿಜ ಒಳ್ಳೇದಾಗಲ್ಲ ಕಣ, ಹಾಳಾಗಿ ಹೋಗ್ತೀಯ. ನನ್ನ ಸೊಂಟ ಓತಪ್ಪ ದೇವ್ರೇ. ನೋಡು ಬಾ, ನಮ್ಮ ಅಜ್ಜಿಗೆ ಹೇಳ್ತೀನಿ ನಡಿ. ಅಯ್ಯಪ್ಪ ದೇವ್ರೇ, ಇವತ್ತು ಯಾರ ಮಕ್ಕ ನೋಡಿದ್ನೋ ಏನೋ.